ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಸುಲೇಪೇಟ್ ಗ್ರಾಮದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಜಾತ್ರೆ ನಿಮಿತ್ತವಾಗಿ ಎಸ್ಎಸ್ಎಲ್ಸಿ 200ನೇ ಬ್ಯಾಚ್ ವತಿಯಿಂದ ಶರಣ ನೇತ್ರಾಲಯ ಕಲಬುರಗಿ ಇವರ ಸಂಯೋಗದಲ್ಲಿ 2 ದಿವಸಗಳ ಕಾಲ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 100 ಜನರ ಕಣ್ಣಿನ ತಪಾಸಣೆಯಾಗಿದ್ದು, ಅದರಲ್ಲಿ ಡಾಕ್ಟರ್ ರೋಹಿತ್ ಜೆ ಪಾಟೀಲ್ ವತಿಯಿಂದ ಅದರಲ್ಲೂ ಸುಮಾರು 20 ಜನರ ಕಣ್ಣಿನ ಆಪರೇಷನ್ ಅಲ್ಪ ಪ್ರಮಾಣದ ದರದಲ್ಲಿ ಕಲಬುರಗಿಯಲ್ಲಿ ಕಣ್ಣಿನ ಆಪರೇಷನ್ ಮಾಡಲಾಗುತ್ತದೆ ಎಂದು ಶರಣು ಸ್ವತ್ ಹೇಳಿದರು. ಈ ಸಂದರ್ಭದಲ್ಲಿ 200ನೇ ಎಸ್ಎಸ್ಎಲ್ಸಿ ಬ್ಯಾಚ್ ಬಳಗದ ಗೆಳೆಯರು ಹಾಜರಿದ್ದರು. ಲಿಂಗರಾಜ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ. ವಿಶೇಷತೆ ಏನಂದರೆ ಪ್ರತಿ ವರ್ಷ ನಮ್ಮೂರಲ್ಲಿ ವೀರಭದ್ರೇಶ್ವರ ಜಾತ್ರೆ ಮಹೋತ್ಸವ ಆಗುತ್ತೆ. ಆ ಜಾತ್ರೆ ಮಹೋತ್ಸವ ಅಂಗವಾಗಿ ನಾವು 2000 SSLC ಬ್ಯಾಚ್ ವತಿಯಿಂದ ಕಣ್ಣಿನ ನೇತ್ರ ಚಿಕಿತ್ಸೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ತೋರಿಸ್ಕೊಂಡಾರ. ನಿನ್ನೆ ಹಿಡಿದು ಇಲ್ಲಿವರೆಗೂ 100 ಪೇಷಂಟ್ ನೋಡ್ಯಾರ ಡಾಕ್ಟರ್ಸ್ ಅವರು. ಹಾಗೆ ಅದರಂತೆ ನಮ್ಮದು ದಿನಾಂಕ 15/4/2026 ನಮ್ಮೂರು ಜಾತ್ರೆ ಇದೆ. ಆವತ್ತು ಅನ್ನದಾಸೋಹ ಇದೆ. ಎಲ್ಲರೂ ಬಂದು ಈ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ. ಜಾತ್ರಾ ಮಹೋತ್ಸವ ಅಂಗವಾಗಿ 2000 SSLC ಬ್ಯಾಚ್ ವತಿಯಿಂದ ನಾವು ಐ ಕ್ಯಾಂಪ್ ಇಟ್ಕೊಂಡಿದ್ದು ನಿನ್ನೆ ಮತ್ತು ಇವತ್ತು ಸುಮಾರು ನಾವು ಇಲ್ಲಿವರೆಗೂ ಒಂದು 100 ಜನರ ಕಣ್ಣಿನ ತಪಾಸಣೆ ಮಾಡಿದ್ದೀವಿ. ಇನ್ನೂ ಇವತ್ತು ಸಂಜೆವರೆಗೆ ಇನ್ನೊಂದು 100 ಅಂದರೆ 200 ರೀಚ್ ನಾವು ಮಾಡ್ತೀವಿ ಅಂತೇಳಿ ನಮಗೆ ಒಂದು ಆತ್ಮವಿಶ್ವಾಸ ಇದೆ. ಇನ್ನೊಂದು 16 ಮತ್ತು 16ನೇ ತಾರೀಕು ನಮ್ಮ ಸುಲೇಪೇಟ್ ವೀರಭದ್ರೇಶ್ವರ ಪ್ರಭಾವಳಿ ಮತ್ತು ತೇರೋತ್ಸವ ರಥೋತ್ಸವ ಇರುತ್ತದೆ. ಅಂದು ನಮ್ಮ 2000 SSLC ಬ್ಯಾಚ್ ವತಿಯಿಂದ ಅನ್ನದಾಸೋಹ ಇಲ್ಲಿ KGB ಬ್ಯಾಂಕ್ ಹತ್ತಿರ ಇಟ್ಕೊಂಡಿದ್ದು, ಅವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಊರಿನ ಸದ್ಭಕ್ತರು ಮತ್ತು ಸುತ್ತಮುತ್ತ ಹಳ್ಳಿನ ಸದ್ಭಕ್ತರು ಬಂದು ಈ ಒಂದು ಪುಣ್ಯ ಕಾರ್ಯದಲ್ಲಿ ಕೈ ಜೋಡಿಸಿ ಈ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ನಮ್ಮ 2000 SSLC ಬ್ಯಾಚ್ ವತಿಯಿಂದ ಎಲ್ಲ ನಮ್ಮ ಗೆಳೆಯರ ವತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಈ ನೇತ್ರ ತಪಾಸಣೆ ಅಂತಿದ್ರಲ್ಲ, ಇವಾಗ ಖಾಲಿ ಚೆಕಪ್ ಅಷ್ಟೇ ಮಾಡ್ತಾ ಇದ್ದೀರಾ ಮತ್ತೆ ಹೆಂಗಂತ? ನಾವು ಚೆಕಪ್ ಮಾಡಿ ಈಗ ನಮ್ಮದು ನೇತ್ರ ತಜ್ಞರಾದಂಥ ರೋಹಿತ್ ಪಾಟೀಲ್ ಜಿ ಅವರು ಹೇಳಿದ್ದಾರೆ, ಈಗ ಒಂದು ಆಪರೇಷನ್ ಮಾಡಬೇಕಾದ್ರೆ ಮಿನಿಮಮ್ 18ರಿಂದ 20 ಸಾವಿರ ಖರ್ಚು ಬರುತ್ತೆ. ಹಾಗಾಗಿ ಇಲ್ಲಿ ಯಾರು ತಪಾಸಣೆ ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು 6ರಿಂದ 7 ಸಾವಿರದಾಗ ಅವ್ರದ್ದು ಆಪರೇಷನ್ OT ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದನೇದು. ಎರಡನೇದಾಗಿ ಈಗ ಅವ್ರಿಗೆ ಬಂತ ನಂಬರ್ ಏನು ಚಸ್ಮಾ ಇದೆಯಲ್ಲ, ಈಗ ಇಲ್ಲಿ ಸುಲೇಪೇಟಲ್ಲಿ ಸ್ವಲ್ಪ 500-600 ಇದ್ದರೆ ಅಲ್ಲಿ ಒಂದು ಸಬ್ಸಿಡಿ ಮೇಲೆ ಕೊಡ್ತೀನಂತ ಡಾಕ್ಟರ್ ಸರ್ ನಮಗೆ ಹೇಳಿದ್ರು. ಅಂದರೆ ಜಾತ್ರೆ ನಿಮಿತ್ತವಾಗಿ ಖಾಲಿ ತಪಾಸಣೆ ಅಷ್ಟೇ ಮಾಡ್ತಾ ಇದ್ದಾರೆ. ತಪಾಸಣೆ